ನಮಸ್ಕಾರ ನಮಸ್ಕಾರ. ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಆಗ್ತಾ ಇರೋ ರಾಜಕೀಯ ಬೆಳವಣಿಗೆಗಳನ್ನ ನೀವೆಲ್ಲ ನೋಡಿದ್ದೀರಾ. ಕರ್ನಾಟಕದಲ್ಲಿ ಒಂದು ರಾಜಕೀಯ ಬೆಳವಣಿಗೆ ಅಂತಂದ್ರೆ ಹಳೆ CM ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಹೊಸ CM ಕ್ಯಾಬಿನೆಟ್, ಕಾಂಗ್ರೆಸ್ ಅಲ್ಲಿ ಒಂದು ಹೊಸ CM ಮತ್ತೆ ಹೊಸ ಕ್ಯಾಬಿನೆಟ್ ಬರ್ತಾ ಇದೆ. ಇದ್ರ ಬಗ್ಗೆ ಪಕ್ಷದವರು ಅಥವಾ ವಿರೋಧ ಪಕ್ಷದವರು ಅಥವಾ ರಾಜಕಾರಣಿಗಳು ಹೇಳೋದು ಬೇರೆ. ಬಟ್ ಇದ್ರ ಬಗ್ಗೆ ಜನರಿಗೆ ಈ ಒಂದು ರಾಜ್ಯದಲ್ಲಿ ಆಗ್ತಾ ಇರುವಂತ ಕಾಂಗ್ರೆಸ್ ಪಕ್ಷದಿಂದ ಬರ್ತಾ ಇರುವಂತ ಹೊಸ ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಹೊಸ ಕ್ಯಾಬಿನೆಟ್ ಆಗಿರ್ಬೋದು ಅಥವಾ ಹೊಸ ಕಾಂಗ್ರೆಸ್ ಆಡಳಿತ ಆಗಿರ್ಬೋದು, ಜನರಿಗೆ ಏನ್ ಅಭಿಪ್ರಾಯ ಇದೆ. ಆಮೇಲೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ ಎಲ್ಲಾ ಇಲಾಖೆಗಳಲ್ಲೂ, ಅದರಲ್ಲೂ ಪೊಲೀಸ್ ಇಲಾಖೆನಲ್ಲಂತೂ ಅದು ಒಂದು ರೀತಿಯ ಕೊಳೆತು ನಾರುತ್ತಿರುವಂತ ಪರಿಸ್ಥಿತಿ ಪೊಲೀಸ್ ಇಲಾಖೆನಲ್ಲಿದೆ. ಅದು PDO ಆಫೀಸರ್ ಆಗಿರ್ಬೋದು, ತಹಸೀಲ್ದಾರ್ ಆಫೀಸರ್ ಆಗಿರ್ಬೋದು, DC ಆಫೀಸರ್ ಆಗಿರ್ಬೋದು, SP ಆಫೀಸರ್ ಆಗಿರ್ಬೋದು, ಕಂದಾಯ ಇಲಾಖೆಗಳಾಗಿರ್ಬೋದು, ಅಥವಾ ಇವನ್ ಫಾರ್ ದಟ್ ಮ್ಯಾಟರ್ ಎನಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಒಂದು ಸಣ್ಣ ಸರ್ವೆ ಇಲಾಖೆಗೆ ಹೋದ್ರು ಕೂಡ, ವಿಧಾನಸೌಧಕ್ಕೆ ಹೋದ್ರು ಕೂಡ, ಅಥವಾ MS ಬಿಲ್ಡಿಂಗ್ ಹೋದ್ರು ಸಹ, ಲೋಕಾಯುಕ್ತಕ್ಕೆ ಹೋದ್ರು ಸಹ ಜನರಿಗೆ ಭ್ರಷ್ಟಾಚಾರವನ್ನ ಪಿಡುಗು ಎಲ್ಲಾ ಕಡೆ ಕಾಡ್ತಾ ಇದೆ. ನಿರುದ್ಯೋಗ ಅನ್ನೋದು ತುಂಬಿ ತಾಂಡವಾಡ್ತಾ ಇದೆ. ಬೆಲೆ ಏರಿಕೆ ಅಂತೂ ಒಂದು ವಾರದಲ್ಲಿ 10 ದಿವಸದಲ್ಲಿ ನಾಲ್ಕು ಬಾರಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರಿಸಿ ರಾಜ್ಯ ಸರ್ಕಾರವನ್ನು ಏನು ರಿಲೀಫ್ ಕೊಟ್ಟಿಲ್ಲ. ರಾಜ್ಯ ಸರ್ಕಾರನು ಅದೇ ರೀತಿ ಮೇಂಟೈನ್ ಮಾಡ್ತಾ ಇದೆ, ಕೇಂದ್ರ ಸರ್ಕಾರವನ್ನು ಏರಿಸ್ತಾ ಇದೆ. ಕರ್ನಾಟಕದಲ್ಲಿ ಈಗ ಹೊಸ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಹೊಸ ಮುಖ್ಯಮಂತ್ರಿ, ಹೊಸ ಕ್ಯಾಬಿನೆಟ್, ಒಂದು ಹೊಸ ಆಡಳಿತ. ನಾವು ನಿಮ್ಮ ಹತ್ರ ವಿ ಜಸ್ಟ್ ವಾಂಟೆಡ್ ಟು ಸಂಜೆ ಇವತ್ತು 4:15 ನಿಮ್ ಜೊತೆ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸುವಂತ ಒಂದು ಸಣ್ಣ ಪ್ರಯತ್ನವನ್ನ ನಮ್ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ. ನೀವುಗಳು ಒಂದು ಸಂಜೆ 4:15 ಈ ಒಂದು ಫೋನ್ ಇನ್ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯವನ್ನ ಮುಕ್ತವಾಗಿ ತಿಳಿಸಬಹುದು. ನಮ್ಗೆ ಕಾಂಗ್ರೆಸ್ ಪಕ್ಷದವರು, BJPಯವರು ಮತ್ತೆ JDS ಅವರ ಅಭಿಪ್ರಾಯಕ್ಕಿಂತ ಸಾಮಾನ್ಯ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ಈ ಹೊಸ CM ಇಂದ, ಈ ಹೊಸ ಮುಖ್ಯಮಂತ್ರಿಯಿಂದ ಬೆಂಗಳೂರಲ್ಲಿರೋ ಕಸದ ಸಮಸ್ಯೆ ಆಗಿರ್ಬೋದು, ನೀರಿನ ಸಮಸ್ಯೆ ಆಗಿರ್ಬೋದು, ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು, ವಾಯು ಮಾಲಿನ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ಇವತ್ತು ಬೇಸಿಗೆ ಸಮಯದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಕುಡಿಯೋ ನೀರು ಇರಲಿಲ್ಲ, ಕೆರೆಗಳನ್ನ ಹೂಳೆತ್ತರ. ಆಮೇಲೆ ಇವತ್ತು 41,000 ಶಾಲೆಗಳು ಸೋರ್ತಾ ಇವೆ, ಕ್ಲೋಸ್ ಮಾಡುವಂತ ಪರಿಸ್ಥಿತಿಲಿದೆ. ಮಕ್ಕಳು ಶಾಲೆಗೆ ಹೋದ್ರೆ ಮೇಷ್ಟ್ರು ಇದ್ರು ಕೂಡ ಸೋರುವಂತ ಪರಿಸ್ಥಿತಿ. ಯಾಕಂದ್ರೆ ಮಳೆಗಾಲ ಶುರುವಾಯ್ತು. ಇದನ್ನು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಬದಲಾವಣೆ ಆಗತ್ತಾ? ಕೆರೆಗಳನ್ನ ಹೂಳೆತ್ತಾರ. ಇವತ್ತು ಸಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಮುಳುಗೋಗಿದ್ದಾನೆ. ಬೆಲೆ ಏರಿಕೆ, ನಿರುದ್ಯೋಗ ಇದೆ. ಯುವಕರು 2.25 ಲಕ್ಷ ಸರ್ಕಾರಿ ಅಪಾಯಿಂಟ್ಮೆಂಟ್ ಬಾಕಿ ಉಳಿದಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ವಿದ್ಯುತ್ ಕಂಪನಿಗಳನ್ನ ಖಾಸಗೀಕರಣ ಮಾಡಕ್ ಹೊರಟಿದ್ದಾರೆ. ಬೆಲೆ ಏರಿಕೆ ಇದೆ. ಮಕ್ಕಳ ಫೀಸು, ಡೊನೇಷನ್ ಜಾಸ್ತಿ ಆಗ್ತಾ ಇದೆ. ಜನರ ಸಾಲ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆ ಕೇಂದ್ರ ಸರ್ಕಾರ ಸಾಲ ಮಾಡಿದ್ರೆ, ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಸಾಲ ಮಾಡಿದ್ರೆ, ಈಗ ಜೊತೆನಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದೆ. ಇವತ್ತು ಅದ್ರ ಜೊತೆನಲ್ಲಿ ರಾಜ್ಯ ಸರ್ಕಾರದಲ್ಲಿ ಒಂದು ಹೊಸ ಆಡಳಿತ ಬರ್ತಾ ಇದೆ. ಒಬ್ಬ ಹೊಸ ಮುಖ್ಯಮಂತ್ರಿ, ಹೊಸ ಕ್ಯಾಬಿನೆಟ್. ಇರುವಂತ ಭ್ರಷ್ಟಾಚಾರ ಕಡಿಮೆ ಆಗತ್ತಾ? ಇರುವಂತ ಭ್ರಷ್ಟಾಚಾರ ಜಾಸ್ತಿ ಆಗತ್ತಾ? ಜನರ ಸಮಸ್ಯೆ ಬಗೆಹರಿಯುತ್ತಾ? ಜನರ ಸಮಸ್ಯೆಗೆ ಸ್ಪಂದಿಸುವಂತ ಈ ಒಂದು ಹೊಸ CM ಮತ್ತೆ ಕ್ಯಾಬಿನೆಟ್ ಕೆಲಸ ಮಾಡ್ತಾರ? ನಿಮ್ಮ ಅಭಿಪ್ರಾಯವನ್ನ ಇವತ್ತು ಸಂಜೆ ಒಂದು 4:15 ಫೋನ್ ಇನ್ ಕಾರ್ಯಕ್ರಮ ಮಾಡ್ತಾ ಇದ್ವಿ. ವಿ ಆರ್ ಕಾಲಿಂಗ್ ದ ಪಬ್ಲಿಕ್. ನಿಮ್ಮ ಅಭಿಪ್ರಾಯವನ್ನ ನಿಮ್ಮದೇ ಆದಂತ ರೀತಿಯಲ್ಲಿ, ಒಂದು ಸಣ್ಣ ರೀತಿಯಲ್ಲಿ ವ್ಯಕ್ತಪಡಿಸಬಹುದು. ದಿಸ್ ವಿಲ್ ಗೋ ಲೈವ್ ಆನ್ ಫೇಸ್ಬುಕ್ ಅಲ್ಲಿ ಇದು ಲೈವ್ ಹೋಗುತ್ತೆ. ಬಿಕಾಸ್ ನಾವೆಲ್ಲ ಇದ್ರ ಬಗ್ಗೆ ಅಭಿಪ್ರಾಯ ಹೇಳೋದಕ್ಕಿಂತ ಸಾರ್ವಜನಿಕರು ತಾವು ಮತ ಕೊಟ್ಟಿರುವಂತ ಸರ್ಕಾರ ಬದಲಾವಣೆ ತರ್ತಾ ಇದೆ, ಒಂದು ಹೊಸ CM ತರ್ತಾ ಇದ್ದಾರೆ, ಒಂದು ಹೊಸ ಕ್ಯಾಬಿನೆಟ್ ಮಂತ್ರಿಗಳು ಬರ್ತಾ ಇದ್ದಾರೆ, ಒಂದು ಹೊಸತನ ಸರ್ಕಾರದಲ್ಲಿದೆ. ಜನರ ಜೀವನದಲ್ಲಿ ಹೊಸತನ ಬರುತ್ತಾ? ಜನರ ಜೀವನದಲ್ಲಿ ಭ್ರಷ್ಟಾಚಾರ ತುಂಬ್ತಾ ಇರೋ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಅಧಿಕಾರಿಗಳು, ಸರ್ಕಾರದಲ್ಲಿ ಬದಲಾವಣೆ ಆಗುತ್ತಾ? ಜನರ ಜೀವನದಲ್ಲಿ ಒಳ್ಳೆತನ, ಸ್ಮೈಲ್ ಬರುತ್ತಾ? ಜನರ ಮುಖದಲ್ಲಿ ಸ್ಮೈಲ್ ಬರುತ್ತಾ? ಅಥವಾ ಇರೋ ಒಂದು ಬೇಜಾರು ಕೂಡ ಇನ್ನ ವರ್ಸ್ಟ್ ಆಗತ್ತಾ? ಎಲ್ಲ ಅಭಿಪ್ರಾಯಗಳನ್ನ ಮುಕ್ತವಾಗಿ ನೀವು ನಮ್ಮ ಜೊತೆ ಒಂದು 2 ನಿಮಿಷ, ಮ್ಯಾಕ್ಸಿಮಮ್ ಒಂದು 15 ಸೆಕೆಂಡ್ಸ್ ಅಥವಾ 20 ಸೆಕೆಂಡ್ಸ್ ಅಥವಾ 1 ಮಿನಿಟ್ ಒಳಗಡೆ
ನೀವು ಹಂಚಿಕೊಂಡ್ರೆ ಜನರಿಗೆ ಒಂದು ಮುಕ್ತವಾಗಿ ಜನರ ವಾಯ್ಸನ್ನೇ ಅಂದ್ರೆ ನಿಮ್ಮ ವಾಯ್ಸನ್ನ ಕರ್ನಾಟಕದಲ್ಲಿ ಕೇಳಿಸುವ ಒಂದು ಸಣ್ಣ ಪ್ರಯತ್ನವನ್ನ ಇವತ್ತಿಂದ ಸಂಜೆ ಮಾಡ್ತಾ ಇದೀವಿ. ನಂಬರ್ ಹಾಕಿದೀವಿ, ವಿ ಹ್ಯಾವ್ ಪುಟ್ ದಟ್ ಅನ್ನೋ ಫೋನ್ ನಂಬರ್ ಆಲ್ಸೋ ಪೋಸ್ಟ್ ಹಾಕಿದೀವಿ, 9845500932. ಈ ನಂಬರ್ಗೆ ತಾವು ಫೋನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಕರ್ನಾಟಕದ ಹಣೆ ಬರ ಸೋಮವಾರದಿಂದ ಬದಲಾವಣೆ ಆಗತ್ತಾ? ಹೊಸ ಸಿಎಂ ಬರ್ತಾ ಇದ್ದಾರೆ, ಹೊಸ ಕ್ಯಾಬಿನೆಟ್ ಮಂತ್ರಿಗಳು ಬರ್ತಾ ಇದ್ದಾರೆ, ಹೊಸ ಆಡಳಿತ ಬರ್ತಾ ಇದೆ. ಸೇಮ್ ಕಾಂಗ್ರೆಸ್ ಸರ್ಕಾರ ಹೊಸ ಆಡಳಿತ ಬರ್ತಾ ಇದೆ. ಜನರ ಹಣೆ ಬರ ಚೇಂಜ್ ಆಗತ್ತಾ? ಜನರ ಮುಖದಲ್ಲಿ ನಗು ಬರುತ್ತಾ? ಜನರ ಸಮಸ್ಯೆಗಳು ಬಗೆಹರಿಯುತ್ತಾ? ನಿರುದ್ಯೋಗ ಬಗೆಹರಿಯುತ್ತಾ? ಬೆಲೆ ಏರಿಕೆ ಬಗೆಹರುತ್ತಾ? ಭ್ರಷ್ಟಾಚಾರ ತುಂಬಿ ತುಳುಕ್ತಾರ ಕರ್ನಾಟಕದಲ್ಲಿ ನೆಮ್ಮದಿ ಬರುತ್ತಾ ಅಥವಾ ಇನ್ನ ವರ್ಸ್ಟ್ ಆಗುತ್ತಾ? ನಿಮ್ಮ ಅಭಿಪ್ರಾಯವನ್ನ ಮುಕ್ತವಾಗಿ ತಿಳಿಸಬಹುದು ಅಂತ ಈ ಮೂಲಕ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಈ ಲೈವ್ ಸಂಜೆ 4:15 ಫೋನ್ ಇನ್ ಕಾರ್ಯಕ್ರಮ ಇದೆ. ಆ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಚಿಕ್ಕದಾಗಿ ಸ್ಪಷ್ಟವಾಗಿ ನಿಮಗೆ ನಿಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ, ಯಾರಿಗೂ ಭಯ ಇಲ್ಲದೆ ಇಲ್ಲಿ ಆರಾಮಾಗಿ ನಮ್ಮ ಜೊತೆ ನೀವು ಹಂಚ್ಕೊಳ್ಬಹುದು. ನಾನು ಫೋನ್ ನಂಬರ್ ಹಾಕಿದ್ದೀನಿ, ದ ಮೊಬೈಲ್ ನಂಬರ್ 984550. ಒಂದು ಸಣ್ಣ ಪ್ರಯತ್ನ. ನಾವು ದೊಡ್ಡ ಮಟ್ಟದ ಸ್ಯಾಟಲೈಟ್ ಟಿವಿ ಚಾನೆಲ್ಗಳ ರೀತಿ ಕೆಲಸ ಮಾಡಿಲ್ಲ ಅಂತಂದ್ರು ಜನಾಭಿಪ್ರಾಯ, ಇದು ಜನಾಭಿಪ್ರಾಯ, ಇದು ನನ್ನ ಅಭಿಪ್ರಾಯ ಅಲ್ಲ. ನಿಮ್ಮ ಅಭಿಪ್ರಾಯವನ್ನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮುಂದೆ ಬರುತ್ತಿರುವ ಹೊಸ ಸರ್ಕಾರ ಮಂಡೇ ಹೊಸ ಸಿಎಂ, ಹೊಸ ಕ್ಯಾಬಿನೆಟ್, ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಹೊಸ ಆಡಳಿತ ಬರ್ತಾ ಇದೆ. ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ರ? ಇವತ್ತಿನ ಕರ್ನಾಟಕದ ಪರಿಸ್ಥಿತಿ ಅಂತೂ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಐ ಆಮ್ ಶ್ಯೂರ್ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಳುವಂತ ಕೆಲಸ ಮಾಡ್ತೀರಾ. ಸಂಜೆ 4:15 ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು. ಪ್ಲೀಸ್ ಕಾಲ್.